ನಮಸ್ಕಾರ ಸ್ನೇಹಿತರೆ, ಒಂದು ನಾಣ್ಣುಡಿ ಇದೆ, ಅತಿಯಾದ್ರೆ ಅಮೃತ ಕೂಡ ವಿಷ ಆಗ್ತದೆ ಅಂತೇಳಿ. ಅಂದ್ರೆ ಅಮೃತ ಅಂತ ಹೇಳ್ಕೊಂಡು ನಾವು ಜಾಸ್ತಿ ಕುಡಿದ್ರೆ ಅದು ವಿಷವಾಗಿ ಕನ್ವರ್ಟ್ ಆಗುವಂತ ಚಾನ್ಸಸ್ ಇರ್ತದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಕೆಲವರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ತುಂಬಾ ಓಲೈಕೆ ಮಾಡ್ಕೊಂಡು ಹೋಗ್ತಾರೆ. ಓಲೈಕೆ ಅಂದ್ರೆ ಅದು ಮಿತಿ ಮೀರಿದಂತಹ ಓಲೈಕೆ, ಅಷ್ಟೊಂದು ಓಲೈಕೆ ಮಾಡ್ಕೊಂಡು ಹೋಗ್ತಾರೆ. ಈಗ ಏನಾಗಿದೆ, ಈ ಓಲೈಕೆ ಈಗ ಇವರಿಗೆ ವಿಷವಾಗಿ ಪರಿಣಮಿಸ್ತಾ ಇದೆ. ಹಾಗಾದ್ರೆ ಏನಿದು, ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್. ಪುನಃ ಇದ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ವಿಷಯಗಳು ಅಷ್ಟೊಂದಿದೆ. ಬಹುಶಃ ನಾವು ಇಡೀ ವರ್ಷ ಮಾತಾಡುವಷ್ಟು ವಿಷಯಗಳು ಮೊನ್ನೆ ನಡೆದಂತಹ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಸಂಬಂಧಪಟ್ಟಂತಹ ಚರ್ಚೆಗಳಲ್ಲಿ ಸಿಕ್ಕಿದೆ. ಬೇಕಾದ್ರೆ ನಾವು ಪ್ರತಿದಿನ ಕೂಡ ಅದ್ರ ಬಗ್ಗೆ ಮಾತಾಡಬಹುದು, ಆದ್ರೆ ಅಷ್ಟೊಂದು ನಿಮ್ಗೆ ಬೋರ್ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಇಲ್ಲಿ ನಡೆದಂತಹ ಕೆಲವೊಂದು ವಿದ್ಯಮಾನಗಳು, ಇದರಿಂದಾಗಿ ಕಾಂಗ್ರೆಸ್ಗೆ ಆಗಿರುವಂತಹ ಅವಮಾನ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತೇಳಿ. ಬರೇ ಕಾಂಗ್ರೆಸ್ ಅಲ್ಲ, ಸಾಮಾನ್ಯವಾಗಿ ಈಗ ವಿರೋಧ ಪಕ್ಷದಲ್ಲಿರುವಂತಹ ಎಲ್ಲಾ ಪಕ್ಷಗಳು ಅಷ್ಟೇ ಮುಸಲ್ಮಾನರನ್ನ ಅತಿಯಾಗಿ ಓಲೈಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ತರ ಅಥವಾ ನಿಮ್ ತರ ಭಾರತ ದೇಶದ ನಾಗರಿಕರು, ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಸಿಗ್ಬೇಕು ಸಿಗ್ಲೇಬೇಕು, ಅದ್ರ ಬಗ್ಗೆ ಮಾತಾಡುವಾಗಿಲ್ಲ ನಾವು. ಆದ್ರೆ ಅವ್ರನ್ನ ಒಂದ್ ರೀತಿಯಾಗಿ ಹೆದರ್ಸೋದು, ಅದೇ ರೀತಿಯಲ್ಲಿ ಅವ್ರ ಬಗ್ಗೆ ವಿಶೇಷವಾದಂತಹ ಆಸ್ಥೆಯನ್ನು ವಹಿಸೋದು, ಅವರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಪ್ರಕಟಿಸೋದು, ಆ ಮೂಲಕ ಈ ಮುಸ್ಲಿಂ ಸಮುದಾಯವನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ತಾ ಇರುವಂತಹ ಯಾವ್ದಾದ್ರು ಪಕ್ಷ ಇದ್ರೆ ಮುಖ್ಯವಾಗಿ ಕಾಂಗ್ರೆಸ್. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ನೋಡ್ತಾ ಇದ್ದೀರಾ ನೀವು, ಸಾಮಾನ್ಯವಾಗಿ ಮುಸಲ್ಮಾನರು ಕಾಂಗ್ರೆಸ್ಗೆ ಮತ ಚಲಾಯಿಸ್ತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಏನ್ ತಿಳ್ಕೊಂಡಿದೆ, ಸೊ ನಾವೇ ಇವರ ಸಂಪೂರ್ಣವಾದಂತ ಗಾರ್ಡಿಯನ್ಸ್ ಅಂತೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಇವರು ಏನೆಲ್ಲ ಬೇಕೋ ಆ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ, ಅವ್ರನ್ನ ಮಿಸ್ಲೀಡ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ. ಈ ರೀತಿಯಲ್ಲಿ ಉಳಿದವ್ರು ಎಲ್ಲರೂ ಕೂಡ ನಿಮ್ಮನ್ನ ದೇಶದಿಂದಾನೇ ಓಡಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನುವ ರೀತಿಯಾಗಿ ಇವರು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಕೆಲವರು ನಂಬ್ತಾರೆ ಕೂಡ. ಇದರಿಂದಾಗಿ ಏನಾಗ್ತದೆ, ಅವ್ರಿಗೆ ಕೂಡ ಒಂದ್ ರೀತಿ ಅನ್ಸ್ಲಿಕ್ಕೆ ಶುರು ಆಗ್ತದೆ, ಓಕೆ ನಾವಿಲ್ಲಿ ಸೇಫ್ ಅಲ್ಲ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಯಾರೇ ಆಗ್ಲಿ ಅವ್ರು ಸೇಫ್ ಅಲ್ಲ ಅಂತ ಹೇಳಿದಾಗ ನಮ್ಮನ್ನ ಯಾರಿಲ್ಲಿ ಪ್ರೊಟೆಕ್ಟ್ ಮಾಡ್ಬೋದು ಅವ್ರ ಪರವಾಗಿ ನಿಲ್ಲಿಕ್ಕೆ ಶುರು ಮಾಡ್ತಾರೆ. ಕಾಂಗ್ರೆಸ್ ಕೂಡ ಇದೇ ಅಸ್ತ್ರವನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೆ. ಇವರಿಗಂತೂ ಒಂದಂತೂ ಹೇಳ್ತೇನೆ, ಅವ್ರು ಉದ್ಧಾರ ಆಗೋದಂತೂ ಇವ್ರಿಗೆ ಬೇಕಿಲ್ಲ. ಯಾಕಂದ್ರೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಇವ್ರು ನೋಡ್ಕೊಳ್ಳೋದಾಗಿದ್ರೆ ಈ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಹೀಗಿರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಾಚಾರ್ ಕಮಿಟಿ ರಿಪೋರ್ಟ್ ಇದೆ, ಎಲ್ಲೋದ್ರಲ್ಲಿ ಕೂಡ ಹೇಳೋದೇನು ಅಂತ ಹೇಳಿದ್ರೆ ಮುಸಲ್ಮಾನರಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಆದ್ರೆ ಈ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಬಗ್ಗೆ ಕಾಂಗ್ರೆಸ್ ಮೊದ್ಲಿಂದನೂ ಕೂಡ ಗಮನ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವ್ರನ್ನ ನಾವು ಹೀಗೆ ಇಟ್ಕೊಂಡ್ರೇನೆ ನಮ್ಗೆ ಲಾಭ ಅಂತೇಳಿ. ಆದ್ರಿಂದಾಗಿ ಅವ್ರನ್ನ ಅದೇ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಇವರ ಈ ಒಂದು ಮನಸ್ಥಿತಿಯನ್ನ ಮುಸಲ್ಮಾನರು ಕೂಡ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಯಾವಾಗ ಅರ್ಥ ಆಗ್ತದೋ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದೆ, ಈಗ ವಿದ್ಯಾಭ್ಯಾಸ ಎಲ್ಲ ತಗೊಂಡು ಅವರು ಕೂಡ ಉನ್ನತ ಹುದ್ದೆಗೆ ಹೋಗ್ತಾ ಇದ್ದಾರೆ, ಅವರಿಗೂ ಕೂಡ ವಿಷಯ ಈಗ ಗೊತ್ತಾಗಿದೆ. ಆದ್ರೆ ಇವಾಗ್ಲೂ ಕೂಡ ಅಷ್ಟೇ ಬಹಳಷ್ಟು ಜನ ಶಾಲೆಗಳಿಂದ ವಂಚಿತರಾಗಿ ಇದ್ದಾರೆ. ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ನಾವೇ ನಿಮ್ಮ ಗಾರ್ಡಿಯನ್ ಅಂತೇಳಿ ಹೇಳ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಸಂವಿಧಾನವನ್ನ ಹಿಡ್ಕೊಂಡು ತಿರುಗಾಡ್ತಾರೆ. ಕೆಲವರು ಗೊತ್ತಿದೆ ಯಾರು ಅಂತ ತಿಳ್ಕೊಂಡು, ಅದರಲ್ಲೂ ಮುಖ್ಯವಾಗಿ ಈ ರಾಹುಲ್ ಗಾಂಧಿ ಅವರು ಸಂವಿಧಾನದ ಒಂದು ಪ್ರತಿಯನ್ನು ಹಿಡ್ಕೊಂಡು ತಿರುಗಾಡ್ಕೊಂಡಿರ್ತಾರೆ. ಎಲ್ಲಿ ನೋಡಿದ್ರು ಅದನ್ನು ತೋರಿಸ್ತಾರೆ, ನಾವು ಸಂವಿಧಾನದ ರಕ್ಷಣೆಗಾಗಿ ಹುಟ್ಟಿ ಬಂದಿರುವನು ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಮುಸಲ್ಮಾನರಿಗೆ ಕೂಡ ಹೇಳ್ತಾರೆ, ನಾನು ಇರ್ಲಿಕ್ಕೆ ಹೋಗಿ ನೀವು ಇದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಈಗ ಮೊನ್ನೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಂತು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಬಹಳಷ್ಟು ನಿರೀಕ್ಷೆ ಇದೆ ಏನು ಅಂತ ಹೇಳಿದ್ರೆ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಇದನ್ನ ವಿರೋಧಿಸಿ ಮಾತಾಡ್ತಾರೆ ಅಂತ ತಕೊಂಡು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಅಷ್ಟೇ ಅವರ ಭಾಷಣ ಮಾಡಬಹುದು ಅಂತ ತಕೊಂಡು ನಾನು ಕೂಡ ಬಹಳಷ್ಟು ಕಾದಿದ್ದೆ. ಆದ್ರೆ ಕೊನೆಗೂ ಕೂಡ ಮಧ್ಯರಾತ್ರಿ ವೋಟಿಂಗ್ ಆಗುವವರೆಗೂ ಕೂಡ ಅವ್ರು ಮಾತಾಡ್ಲಿಲ್ಲ. ನಾನು ಅಲ್ಲಿವರೆಗೂ ಕೂಡ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾತಾಡ್ತಾರೆ ಅಂತೇಳಿ, ಬಟ್ ಮಾತಾಡ್ಲಿಲ್ಲ. ಯಾಕಂದ್ರೆ ನಾನು ಫುಲ್ ಸೆಷನ್ ನೋಡಿದ್ದೇನೆ, ಬಟ್ ಎಲ್ಲಿಯೂ ಕೂಡ ಅವ್ರು ಮಾತಾಡ್ಲಿಕ್ಕೆ ಹೋಗಿಲ್ಲ. ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಈ ಸೆಷನ್ ನಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ದಾಗ ಅದನ್ನು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಅವರು ಎದ್ದು ನಿಲ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಈ ಸಂಪೂರ್ಣ ಸೆಷನ್ ನಲ್ಲಿ ಒಮ್ಮೆನೂ ಕೂಡ ಎದ್ದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಹೋಗಿಲ್ಲ. ಅದ್ರ ಬದಲಿಗೆ ಅವರೊಂದು ಗೊತ್ತಲ್ಲ ಅವರ ಡ್ರೆಸ್ ಸೆನ್ಸ್ ಹೇಗಿರ್ತದೆ ಅಂತ ಹೇಳ್ಕೊಂಡು ಒಂದು ಟೀ ಶರ್ಟ್ ಹಾಕೊಂಡು ಬಂದು ಕೂತ್ಕೊಂಡ್ ಬಿಟ್ಟಿದ್ದಾರೆ. ಕೂತ್ಕೊಳ್ಳೋ ರೀತಿ ಕೂಡ ಅಷ್ಟೇ, ನಮ್ಮಲ್ಲಿ ನಮ್ಮ ಊರ್ ಕಡೆ ಹೇಳ್ತಾರೆ ಊರ್ ಮನೆ ಜಗ್ಲಿಯಲ್ಲಿ ಕೂತ್ಕೊಂಡಾಗಿದೆ ಅಂತ ಹೇಳ್ಕೊಂಡು, ಅಂದ್ರೆ ಕೈನ ಈ ತರ ಮಾಡ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಅದೇ ರೀತಿಯಲ್ಲಿ ಕೂತಿರ್ತಾರೆ. ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ಅವ್ರ ಮನಸ್ಥಿತಿ, ನನಗಿಂತಲೂ ಮೇಲೆ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಇರ್ತಾರೆ. ಕೆಲವರಿಗೆ ಬೇಸರ ಆಗ್ಬೋದು, ಆದ್ರೆ ಅವರ ಬಿಹೇವಿಯರ್ನ ನೋಡಿದವರಿಗೆ ಖಂಡಿತವಾಗಿ ಅರ್ಥ ಆಗ್ತದೆ. ಯಾಕಂದ್ರೆ ಸದನಕ್ಕೆ ಒಂದು ಮರ್ಯಾದೆ ಇದೆ, ಆ ಸದನಕ್ಕೆ ಅವ್ರು ಬರೋ ಟೀ ಶರ್ಟ್ ಹಾಕೊಂಡು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ರಾಹುಲ್ ಗಾಂಧಿ ಅವರು ಯಾಕೆ ಮಾತಾಡಿಲ್ಲ, ಈ ಒಂದು ಪ್ರಶ್ನೆ ಕೆಲ ದಿನಗಳಿಂದ ಈಗ ಇದೆ. ಯಾಕೆ ಇದರಿಂದಾಗಿ ಮುಸಲ್ಮಾನರು ಕೂಡ ಅಷ್ಟೇ ಅವ್ರ ಬಗ್ಗೆ ಬಹಳಷ್ಟು ಬೇಸರ ಪಟ್ಕೊಂಡಿದ್ದಾರೆ. ಈಗಾಗಲೇ ಅವ್ರ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಇವ್ರು ಕೂಡ ಅಷ್ಟೇ, ಇವರಂತೂ ಸೆಷನ್ಗೆ ಬಂದಿಲ್ಲ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ನಿಮ್ಗೆ. ಅದರಲ್ಲಿ ಅವ್ರು ಗೆದ್ದಿರೋದೆಲ್ಲಿಂದ, ವಯನಾಡಿಂದ.
ಇವರು ಅವ್ರ ಅಣ್ಣ ಕೂಡ ಗೆದ್ದಿರೋದು ವಯನಾಡಿಂದ ಗೆದ್ದಿದ್ದಾರೆ, ಕೊನೆ ರಿಸೈನ್ ಮಾಡಿದ್ರು, ನಿಮ್ಗೆ ಗೊತ್ತಿದೆ. ಇವರಿಬ್ರು ಗೆಲ್ಲಿಕ್ ಕಾರಣ ಏನು, ಅಲ್ಲಿರುವಂತಹ ಮುಸ್ಲಿಂ ಮತದಾರರು ಇವ್ರನ್ನ ಕೈ ಹಿಡಿದ್ರು, ಇವರ ಗೆಲುವಿನಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಅದರಲ್ಲಿ ಇವರು ಪ್ರಿಯಾಂಕಾ ವಾದ್ರಾ ಅಂತೂ ರಾಹುಲ್ ಗಾಂಧಿಗಿಂತ ಜಾಸ್ತಿ ಓಟ್ಗಳನ್ನ ತಗೊಂಡೇ ಗೆದ್ದಿದ್ದಾರೆ. ಅಂದ್ರೆ ಅಲ್ಲಿರುವಂತಹ ಸಂಪೂರ್ಣ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಮತದಾರರು ಇವರ ಕೈ ಹಿಡಿದಿದ್ರು. ಆದ್ರೆ ಒಬ್ರು ಅಬ್ಸೆಂಟ್ ಆಗ್ಬಿಟ್ರು, ಇನ್ನೊಬ್ರು ಮಾತಾಡ್ಲಿಕ್ಕೆ ಹೋಗಿಲ್ಲ. ಈಗ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ಹುಡ್ಕೊಂಡು ಹೋದ್ರೆ ನನಗನ್ನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಗೆ ಇರುವಂತಹ ನಾಲೆಜ್. ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಪರಿಚಯದವರೊಬ್ರು MLA ಇದ್ರು, ಅವ್ರು MP ಕೂಡ ಆಗಿದ್ರು. ಅವ್ರ ಜೊತೆಗೆ ನಾನು ಬಹಳಷ್ಟು ದಿನ ಓಡಾಡಿದವನು. ನಾನು ಅವ್ರು ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಅಂತ ನಾನು ನೋಡಿದ್ದೇನೆ. ಸೆಷನ್ಗೆ ಹೋಗೋದಾದ್ರೆ ಎಷ್ಟು ಸ್ಟಡಿ ಮಾಡ್ತಾರೆ, ಯಾವ ರೀತಿಯಲ್ಲಿ ಹೋಗ್ತಾರೆ, ಎಷ್ಟೊಂದು ಡಾಕ್ಯುಮೆಂಟ್ಸ್ ಅವ್ರು ಇಟ್ಕೊಂಡಿರ್ತಾರೆ. ಅಂದ್ರೆ ಸೆಷನ್ ಅಲ್ಲಿ ಮಾತಾಡ್ಲಿಕ್ಕೆ ಅಷ್ಟೊಂದು ಪ್ರಿಪೇರ್ ಆಗಿ ಅವ್ರು ಹೋಗ್ತಾರೆ. ಅಷ್ಟೊಂದು ನಾಲೆಜ್ ಅವ್ರಿಗೆ ಇರಬೇಕಾಗ್ತದೆ. ಬಹಳಷ್ಟು ಸ್ಟಡಿ ಮಾಡ್ತಾರೆ. ಅಂದ್ರೆ ಅಲ್ಲಿ ಲೈಬ್ರರಿ ಕೂಡ ಇರ್ತದೆ. ಆ ಲೈಬ್ರರಿಯ ಸಂಪೂರ್ಣವಾದಂತಹ ಲಾಭವನ್ನ ಇವ್ರು ಪಡ್ಕೊಳ್ತಾರೆ. ಆ ಮುಖಾಂತರ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ನೀವು ನೋಡಿರ್ಬೋದು ಕೆಲವರು ಮಾತಾಡುವಂತ ರೀತಿ. ಅದರಲ್ಲೂ ಮುಖ್ಯವಾಗಿ ಸುಧಾಂಶು ತ್ರಿವೇದಿ ಅವರು ಮಾತಾಡೋದನ್ನ ನೀವು ನೋಡ್ಬೇಕು. ಅವ್ರ ಬಗ್ಗೆ ಅವ್ರು ಮೊನ್ನೆ ಮಾಡಿರುವಂತಹ ಭಾಷಣ ಇದೆಯಲ್ಲ, ತುಂಬಾ ಅತ್ಯುತ್ತಮವಾಗಿತ್ತು ಅಂತೇಳಿ ಹೇಳ್ಬೋದು. ಅದ್ರ ಬಗ್ಗೆ ನಾನು ನಿಮ್ ಜೊತೆ ಮತ್ತೆ ಮಾತಾಡ್ತೇನೆ. ಹೇಳಿದ್ನಲ್ಲ, ಇದ್ರ ಬಗ್ಗೆ ಮಾತಾಡೋದಷ್ಟು ಬಹಳಷ್ಟು ಇದೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ ನಾನು. ಈಗ ಪುನಃ ರಾಹುಲ್ ಗಾಂಧಿ ಅವ್ರ ವಿಷಯಕ್ಕೆ ಬರೋದಾದ್ರೆ, ಇವರಿಗೆ ನಾಲೆಜ್ ಇರೋದು ಅತ್ಯಂತ ಲಿಮಿಟೆಡ್ ಅನ್ಸ್ತದೆ. ಇವ್ರೇನಿದ್ರು ಮಾತಾಡೋದು ಯಾವಾಗ್ಲೂ ಅದಾನಿ ಅಂಬಾನಿ ಅಂತೇಳಿ ಮಾತಾಡ್ತಾರೆ. ಅದರ ಹಿಂದೆ ಕೂಡ ಕೆಲವೊಂದು ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿದೆ. ಅದರಲ್ಲೂ ಮುಖ್ಯವಾಗಿ ಅದಾನಿಯನ್ನ ಇವರು ವಿರೋಧಿಸಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಬಂದಿದೆ. ನಂತರ ಇನ್ನೊಂದು ಮಾತಾಡೋದು, ಸಂವಿಧಾನ ಅತ್ಯಂತ ಡೇಂಜರಸ್ ಪೊಸಿಷನ್ ಅಲ್ಲಿ ಇದೆ ಭಾರತದಲ್ಲಿ. ಸಂವಿಧಾನವನ್ನ ರಕ್ಷಿಸಲಿಕ್ಕಾಗಿ ನಮ್ಗೆ ನೀವು ವೋಟ್ ಹಾಕ್ಬೇಕು ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಮಾತಾಡೋದು ಜಾತಿ ಗಣತಿ. ಜಾತಿ ಗಣತಿ ನಡಿಬೇಕು. ಜಾತಿ ಆಧಾರದಲ್ಲಿ ಎಲ್ರಿಗೂ ರೆಪ್ರೆಸೆಂಟೇಷನ್ ಸಿಗ್ಬೇಕು. ಅಂದ್ರೆ ಯಾವ ಜಾತಿಯವ್ರು ಜಾಸ್ತಿ ಇರ್ತಾರೋ ಅವರ MP ಗಳು MLA ಜಾಸ್ತಿ ಬರಬೇಕು. ಅಂದ್ರೆ ಅವ್ರಿಗೆ ರಿಸರ್ವೇಶನ್ ಕೊಟ್ಬಿಡ್ಬೇಕು. ಈ ರೀತಿಯಾಗಿ ಕೂಡ ಮಾತಾಡ್ತಾರೆ. ಇದೇ ಫಾರ್ಮುಲಾವನ್ನ ಫಾಲೋ ಮಾಡಿರುವಂತಹ ಲೆಬನಾನ್ ಅನ್ನುವ ದೇಶ ಈಗ ಯಾವ ಸ್ಥಿತಿಯಲ್ಲಿದೆ ನಿಮ್ಗೆ ಗೊತ್ತಿದೆ. ಅಂದ್ರೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ ಆ ದೇಶ. ಒಂದು ಉತ್ತಮ ಸ್ಥಿತಿಯಲ್ಲಿ ಇದ್ದಂತಹ ದೇಶ. ಅಲ್ಲಿ ಕೂಡ ಫಾಲೋ ಮಾಡಿದ್ದು. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಲ್ಲ, ಇದೇ ಫಾರ್ಮುಲಾವನ್ನ ಅಲ್ಲಿ ಫಾಲೋ ಮಾಡಿದ್ದಾರೆ. ಹಾಗಾಗಿ ಆ ದೇಶ ಈಗ ಸಂಪೂರ್ಣವಾಗಿ ಜರ್ಜರಿತವಾಗಿ ಹೋಗಿದೆ. ಬಹುಶಃ ಅದು ಯಾವತ್ತೂ ಕೂಡ ಸರಿಯಾಗಲ್ಲ. ಆ ಪರಿಸ್ಥಿತಿ ತಲುಪಿಬಿಟ್ಟಿದೆ. ಬಹುಶಃ ರಾಹುಲ್ ಗಾಂಧಿ ಅವರಿಗೂ ಕೂಡ ಇದೇ ಇಂಟೆನ್ಷನ್ ಇದೆಯೋ ಏನೋ ಗೊತ್ತಿಲ್ಲ. ನಂತರ ಇನ್ನೊಂದು ಮಾತಾಡೋದಿವರು OBC ಮತ್ತು ಬುಡಕಟ್ಟು ಜನಾಂಗ, ಈ ರೀತಿಯಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಬೇರೆ ಇನ್ನೇನು ಮಾತಾಡಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಇವರಿಗೆ ಇರುವಂತಹ ನಾಲೆಜ್ ಇದೆಯಲ್ಲ ಅತ್ಯಂತ ಲಿಮಿಟ್ ಅನ್ಸ್ತದೆ. ಅಥವಾ ಇವ್ರಿಗೆ ಬೇರೆ ಯಾರಾದ್ರೂ ಬರೆದು ಕೊಟ್ಟರು ಕೂಡ ಅದನ್ನ ಕೂಡ ಓದುವಂತಹ ವ್ಯವಧಾನ ಇಲ್ಲ ಅನ್ಸ್ತದೆ. ಹಾಗಾಗಿ ಇವ್ರು ಸಾಮಾನ್ಯವಾಗಿ ನಿಂತ್ಕೊಂಡು ಏನೇನೋ ಮಾತಾಡ್ತಾರೆ. ಯಾವಾಗ್ಲೂ ಕೂಡ ಅಷ್ಟೇ ಒಂದು 3-4 ವಿಷಯ ಬಿಟ್ಟರೆ ಅದಕ್ಕಿಂತ ಮುಂದೆ ಹೋಗಲ್ಲ. ನಿಮ್ಗೆ ಗೊತ್ತಿದೆ, ಅವ್ರ ಭಾಷಣಗಳನ್ನ ನೀವು ಕೇಳಿರ್ತೀರಾ. ಚುನಾವಣಾ ರ್ಯಾಲಿಯಲ್ಲಿ ಅವರು ಏನ್ ಮಾತಾಡ್ತಾರೆ ನೋಡಿರ್ತೀರಾ. ಹಲವಾರು ಬಾರಿ ಅವ್ರು ಮಾತಾಡುವಂತ ರೀತಿ, ಅವ್ರು ಕೊಡುವಂತಹ ಕೆಲವೊಂದು ಎಕ್ಸ್ಪ್ಲನೇಷನ್, ಇದನ್ನೆಲ್ಲ ನೋಡಿದಾಗ ಅನಿಸ್ತದೆ ಎಲ್ಲಿಯಾದ್ರೂ ಈ ಮನುಷ್ಯ ನಮ್ಮ ದೇಶದ ಪ್ರಧಾನಿ ಆದ್ರೆ ಹೇಗಿರ್ಬೋದು ಅನ್ನೋ ಒಂದು ಥಿಂಕಿಂಗ್ ಕೂಡ ಪ್ರಾರಂಭ ಆಗ್ತದೆ. ಕಾಂಗ್ರೆಸ್ನವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಬೇಸರ ಆಗ್ಬೋದು. ಆದ್ರೂ ಕೂಡ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ, ಅವ್ರು ಮಾಡಿರುವಂತಹ ಭಾಷಣ ಎಲ್ಲೊಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಕಾಂಗ್ರೆಸ್ನಲ್ಲಿ ಬೇರೆಯವರು ಕೂಡ ಬಹಳಷ್ಟು ಜನ ಇದ್ದಾರೆ, ಒಳ್ಳೆ ಮಾತಾಡೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಅವ್ರಿಗೆ ಅಲ್ಲಿ ಸಿಗುವಂತಹ ಇಂಪಾರ್ಟೆನ್ಸ್ ಸಿಗಲ್ಲ. ಯಾಕಂದ್ರೆ ಈ ಒಂದು ಪಕ್ಷ ಇದೆಯಲ್ಲ ಗೊತ್ತಲ್ಲ, ಒಂದು ಫ್ಯಾಮಿಲಿಯ ಸುತ್ತ ಗಿರ್ಕಿ ಹೊಡೆಯುವಂತಹ ಪಕ್ಷ. ಆದ್ರಿಂದಾಗಿ ಇವ್ರು ಏನ್ ಮಾಡಿದ್ರು ಕೂಡ ಅದನ್ನ ಸಹಿಸ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನ ಕ್ವಶನ್ ಮಾಡುವಂತಹ ಅಧಿಕಾರನೂ ಇಲ್ಲ, ಇವ್ರಿಗೆ ಆ ಧೈರ್ಯ ಕೂಡ ಇರಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಉತ್ತರ ಕೂಡ ಬರ್ತಾ ಇದೆ. ಅಂದ್ರೆ ಇವ್ರು ಯಾಕೆ ಮಾತಾಡಿಲ್ಲ ಅದಕ್ಕೆ ಕಾರಣ ಕ್ರಿಶ್ಚಿಯನ್ಸ್. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರ ಜಾತಿ ಯಾವ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸರಿಯಾಗಿ. ಯಾಕಂದ್ರೆ ಅವರ ಅಮ್ಮ ಕ್ರಿಶ್ಚಿಯನ್, ತಂದೆ ಪಾರ್ಸಿ. ಯಾಕಂದ್ರೆ ಇಂದಿರಾ ಗಾಂಧಿ ಮದುವೆ ಆಗಿರೋ ಪಾರ್ಸಿಯನ್ನ. ಸೊ ಅವರ ಮಗ ಕೂಡ ಪಾರ್ಸಿ ಆಗಿರ್ತಾರೆ ಆಟೋಮೆಟಿಕ್ ಆಗಿ. ಇವರ ತಂದೆ ಪಾರ್ಸಿ, ಇವರು ಕ್ರಿಶ್ಚಿಯನ್. ಪ್ರಿಯಾಂಕಾ ವಾದ್ರಾ ಮದುವೆ ಆಗಿರೋದು ಕೂಡ ಕ್ರಿಶ್ಚಿಯನ್ ಅವ್ರನ್ನ. ಸೊ ರಾಹುಲ್ ಗಾಂಧಿ ಅವರು ಯಾವ ಜಾತಿ ಅಂತೇಳಿ ಗೊತ್ತಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಯಾವ ಧರ್ಮವನ್ನ ಫಾಲೋ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸರಿಯಾಗಿ. ಕೆಲವೊಮ್ಮೆ ದೇವಸ್ಥಾನಕ್ಕೆ ಹೋಗ್ತಾರೆ, ಒಮ್ಮೆ ಜನಿವಾರ ಕೂಡ ಹಾಕೊಂಡು ನಾನು ಯಾವ್ದು ಬ್ರಾಹ್ಮಣ ಅಂತ ಕೂಡ ಹೇಳಿದ್ದಾರೆ. ಅದು ಹೇಗೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅವ್ರು ಯಾವ್ದಾದ್ರು ಫಾಲೋ ಮಾಡ್ಲಿ. ಆದ್ರೆ ಇಲ್ಲಿರುವಂತಹ ಬಹುದೊಡ್ಡದಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕೇರಳದ ಒಂದು ಕ್ರಿಶ್ಚಿಯನ್ ಡೆಲಿಗೇಷನ್ ದೆಹಲಿಗೆ ಬಂದು ಮೋದಿ ಅವ್ರನ್ನ ಭೇಟಿ ಮಾಡಿದ್ರು. ಅವರು ಮೋದಿ ಅವ್ರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ರು. ದಯವಿಟ್ಟು ಈ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ ಇದನ್ನ ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ. ಯಾಕಂದ್ರೆ ಈ ವಕ್ಫ್ ಬೋರ್ಡ್ ಇಂದಾಗಿ ನಮ್ಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ನಮ್ಮ ಹಲವಾರು ಭೂಮಿಗಳನ್ನ ಇವರು ಕಬಳಿಸ್ಕೊಂಡಿದ್ದಾರೆ. ಊರನ್ನೇ ಇವರು ಕಬಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಮುಖಾಂತರ ಕ್ರಿಶ್ಚಿಯನ್ಸ್ಗೆ ಕೇರಳದಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಕೇರಳದ ಎಲ್ಲಾ MP ಕೂಡ ಅವರೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಈ ಬಿಲ್ ಪರವಾಗಿ ನೀವು ಮತ ಚಲಾಯಿಸಿ ಅಂತ ಕೂಡ ಹೇಳಿದ್ರು. ಆದ್ರಿಂದ ರಾಹುಲ್ ಗಾಂಧಿಗೆ ಅನ್ಸಿರ್ಬಹುದು, ಒಂದ್ ವೇಳೆ ನಾನು ಎಲ್ಲಿಯಾದ್ರೂ
ಈ ವಕ್ಫ್ ಬಿಲ್ ಅನ್ನ ವಿರೋಧಿಸಿ ಮಾತಾಡಿದ್ರೆ ಕೇರಳ ಕ್ರಿಶ್ಚಿಯನ್ಸ್ ಬೇಸರ ಆಗ್ಬಹುದು, ಆದ್ರಿಂದಾಗಿ ನಾನು ಮಾತಾಡಬಾರದು ಅಂತಕೊಂಡು ಸುಮ್ಮನೆ ಕೂತಿರ್ಲೂಬಹುದು. ಅಥವಾ ಅವ್ರ ಪಾರ್ಟಿಯವರೇ ಹೇಳಿರ್ಬೋದು, ನಿನಗೆ ಗೊತ್ತಿರೋದು ತುಂಬಾ ಕಮ್ಮಿ ಇದ್ರ ಬಗ್ಗೆ, ಆದ್ರಿಂದ ಮಾತಾಡಬೇಡಣ್ಣ, ದಯವಿಟ್ಟು ನೀನು ಸುಮ್ಮನೆ ಕೂತ್ಕೊಂಡ್ರೆ ಅಷ್ಟೇ ಸಾಕು ನಮ್ಗೆ ಅಂತಕೊಂಡು ಹೇಳಿರ್ಲೂಬಹುದು. ಆದ್ರಿಂದಾಗಿ ರಾಹುಲ್ ಗಾಂಧಿ ಅವ್ರು ಮಾತಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಏನಾಗಿದೆ, ಮುಸಲ್ಮಾನರು ಇವ್ರ ವಿರುದ್ಧವಾಗಿ ಪ್ರತಿಭಟನೆಗಳನ್ನ ಮಾಡಲಿ ಶುರು ಮಾಡಿದ್ದಾರೆ. ಯಾಕಂದ್ರೆ ಇದು ಕ್ರೂಷಿಯಲ್ ಟೈಮ್. ಈ ಸಂದರ್ಭದಲ್ಲಿ ನೀವು ಮಾತಾಡಿಲ್ಲ, ಕೇವಲ ವೋಟಿಂಗ್ ನಲ್ಲಿ ಮಾತ್ರ ಭಾಗಿಯಾದ್ರೆ ವಿನಃ ನಮ್ಮ ಪರವಾಗಿ ನೀವು ಯಾಕೆ ಮಾತಾಡಿಲ್ಲ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಎತ್ತಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಇವರೇ ಹೇಳ್ಕೊಂಡಿದ್ದಾರೆ, ನಾವು ನಿಮ್ಮ ಟೇಕೆದಾರರು ಅಂತ ಹೇಳ್ಕೊಂಡು. ಈಗ ಈ ರೀತಿಯಾಗಿ ಅಂದ್ರೆ ನಾವೇ ನಿಮ್ಮನ್ನ ನೋಡ್ಕೊಳ್ಳೋರು, ನಮ್ಮನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಹೇಳ್ಕೊಂಡು, ನಮ್ಮಿಂದಾಗಿ ನೀವು ದೇಶದಲ್ಲಿ ಸುರಕ್ಷಿತರಾಗಿರ್ತೀರಾ ಅಂತಕೊಂಡು ಹೇಳ್ಕೊಂಡು ಬಂದಿದ್ದಾರೆ. ಈಗ ಅವರೆಲ್ಲರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೀಗ ರಾಹುಲ್ ಗಾಂಧಿ ಅವ್ರು ಉತ್ತರ ಕೊಡಬೇಕು, ನಾನು ಅವ್ರು ಯಾಕೆ ಮಾತಾಡಿಲ್ಲ ಅಂತೇಳಿ. ಆದ್ರೆ ರಾಹುಲ್ ಗಾಂಧಿ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ತುಟಿ ಓಪನ್ ಮಾಡ್ಲಿಕ್ಕೆ ಹೋಗಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಾದ್ರೂ ಅವ್ರು ಮಾತಾಡಬಹುದು ಅನಿಸ್ತದೆ. ಅದಕ್ಕಾಗಿ ನಾವು ಕಾಯ್ಬೇಕಾಗ್ತದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.